Good morning, the action. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. ಎರಡು ದಿನಗಳ ಈ ಗೊಂದಲದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಹಾಗೂ ಕಾವ್ಯ ಅವರು ತುಂಬಾ ಸಂಕಟವನ್ನ ಅನುಭವಿಸ್ಬಿಟ್ರು. ಇದನ್ನ ಬಿಗ್ ಬಾಸ್ ಅವರಿಗೆ ನೋಡ್ಬೇಕಾಗಿತ್ತು. ಇವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಸಂಬಂಧ, ಅದು ಸ್ನೇಹವೋ ಪ್ರೀತಿಯೋ ಅನ್ನೋದನ್ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಂತ ಅನಿಸ್ತದ. ಆ ಉದ್ದೇಶಕ್ಕೋಸ್ಕರ ನಮ್ಮ ಗಿಲ್ಲಿ ನಟ ಅವರಿಗೆ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಸೇರಿ ಕಾವ್ಯ ಅವ್ರನ್ನ ನೀವು ಅಳಿಸ್ಬೇಕು, ಕಣ್ಣೊಳಗೆ ನೀರ್ ತರಿಸ್ಬೇಕು ಅಂತ ಒಂದು ಟಾಸ್ಕ್ ಅನ್ನ ಕೊಡ್ತಾರ. ಅದು ಸೀಕ್ರೆಟ್ ಟಾಸ್ಕ್. ನಮ್ಮ ಕಾವ್ಯ ಅವ್ರನ್ನ ಅಳಿಸ್ಲಿಕ್ಕೆ ನಮ್ಮ ಗಿಲ್ಲಿ ನಟ ಅವರಿಗೆ ಇಷ್ಟ ಇರೋದಿಲ್ಲ. ಆದ್ರೂ ಅನಿವಾರ್ಯ, ಟಾಸ್ಕ್ ಮಾಡ್ಲೇಬೇಕು. ಆ ಕಾರಣಕ್ಕೋಸ್ಕರ ಅವರು ಅಳಿಸ್ಲಿಕ್ಕೆ ತಯಾರಾಗ್ತಾರ. ಕೆಲವೊಂದು ಚುಚ್ಚು ಮಾತುಗಳನ್ನ ತಮಗಿಷ್ಟ ಇಲ್ದ ಇದ್ರು ಕೂಡ ಅವರು ಕಾವ್ಯ ಅವ್ರ ಮೇಲೆ ಪ್ರಯೋಗ ಮಾಡ್ತಾರ. ಕಾವ್ಯ ಅವರಿಗೆ ತಡ್ಕೊಳಿಕ್ಕಾಗಲ್ಲ. ಸ್ಪಂದನ ಅವರು ಎದುರಿಗೆ ಹೋಗಿ ಕೂತ್ಕೊಂಡು ಗೊಳೋ ಅಂತ ಹತ್ತು ಬಿಡ್ತಾರ. ನಿಜವಾಗ್ಲೂ ಕಾವ್ಯ ಅವರು ಚಿಕ್ಕ ಪುಟ್ಟ ವಿಷಯಗಳಿಗೆ ಕಣ್ಣೀರ್ ಹಾಕುವಂತ ಸಾಮಾನ್ಯ ಮಹಿಳೆ ಅಥವಾ ಹುಡುಗಿ ಅಲ್ಲ. ಒಂದಷ್ಟು ದಿಟ್ಟ ಹುಡುಗಿ ಅಂತ ಹೇಳ್ಬೋದು. ಆದಾಗ್ಯೂ ಕೂಡ ಕಣ್ಣೀರ್ ಹಾಕ್ಬೇಕಾದ್ರೆ ನೋಡಿ, ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಕಣ್ಣೀರ್ ಹಾಕ್ಬೇಕಾದ್ರೆ ತನ್ನ ಆತ್ಮೀಯರು ಯಾರಾದ್ರೂ ಅಥವಾ ತನಗೆ ಬೇಕಾದವ್ರು ಯಾರಾದ್ರೂ ಏನಾದ್ರೂ ಅಂದಾಗ ಮಾತ್ರ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಕಣ್ಣೀರ್ ಹಾಕುವಂತ ಸಾಧ್ಯತೆಗಳಿರ್ತಾವ. ನಿಮಗೆ ಆಶ್ಚರ್ಯ ಅಂದ್ರೆ, ಇಷ್ಟೊಂದು ದಿಟ್ಟ ಹುಡುಗಿಯಾದಂತಹ ಕಾವ್ಯ ಇಲ್ಲಿ ಅವರು ಅವಳ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಆರಂಭ ಮಾಡಿದ ಮೇಲೆ, ಅಂದ್ರೆ ಚುಚ್ಚು ಮಾತುಗಳನ್ನ ಆರಂಭ ಮಾಡಿದ ಮೇಲೆ ತುಂಬಾ ಸೋತ್ ಹೋಗಿಬಿಡ್ತಾರ. ಪಾಪ ತಮ್ಮ ಬೆಡ್ ಮೇಲೆ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾರ. ತುಂಬಾ ಬೇಜಾರಾಗತ್ತೆ ಅವರಿಗೆ. ಆದಾಗ್ಯೂ ಅಲ್ಲಿಯೂ ಕೂಡ ಹೋಗಿ ನಮ್ಮ ಗಿಲ್ಲಿ ನಟ ಅವರು ಕಾವ್ಯ ಅವರ ಮೇಲೆ ಕೆಲವು ಚುಚ್ಚು ಮಾತುಗಳನ್ನ ಆಡ್ತಾರ. ಆ ಸಂದರ್ಭದಲ್ಲಿ ಕಾವ್ಯ ಅವರಿಗೆ ಉತ್ತರ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ವಾಪಸ್ಸು ಮಾತಾಡ್ಲಿಕ್ಕೂ ಕೂಡ ಅವರಿಗೆ ಸಾಲಲ್ಲ, ಶಕ್ತಿ ಸಾಲಲ್ಲ. ಅಷ್ಟೊಂದು ಅವರು ಕುಗ್ಗಿ ಹೋಗಿಬಿಡ್ತಾರ. ಸ್ಪಂದನ ಅವ್ರ ಎದುರಿಗೆ ಹೋಗಿ ಹತ್ತು ಬಿಡ್ತಾರ. ಇದು ನಮ್ಮ ಗಿಲ್ಲಿ ನಟರಿಗೆ ಗೊತ್ತಿರಲ್ಲ. ಅವ್ರು ಏನಾದ್ರು ಹತ್ತಿದಾರ ಅಂತ ಗೊತ್ತಾದ್ರೆ, ಅಕಸ್ಮಾತ್ ಕಾವ್ಯ ಅವರು ಹತ್ತಿದಾರ ಅಂತ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ತಕ್ಷಣ ಅವರು ಅವ್ರ ಮೇಲೆ ಈ ಚುಚ್ಚು ಮಾತುಗಳನ್ನು ಕಮ್ಮಿ ಮಾಡ್ತಿದ್ರು. ಕಾವ್ಯ ಅವರು ಅಕಸ್ಮಾತ್ ಗಿಲ್ಲಿ ಅವ್ರ ಎದುರಿಗೇನೆ ಕಣ್ಣೀರ್ ಹಾಕಿಬಿಟ್ಟಿದ್ರೆ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಇವರು ಆಯ್ತು ಬಿಡು, ನನ್ ಕೆಲಸ ಮುಗೀತು ಅಂತ ಹಿಂದಕ್ಕೆ ಸರ್ಕೊಂಡ್ಬಿಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ಸ್ಪಂದನ ಅವರಿಂದ ಗೊತ್ತಾಗತ್ತೆ, ಯಾಕೋ ನೀನು ಈ ರೀತಿ ಮಾಡ್ತೀಯ, ಪಾಪ ಅವಳು ಬಂದು ನನ್ನ ಎದುರಿಗೆ ಕಣ್ಣೀರ್ ಹಾಕ್ಬಿಟ್ಲು. ಹೌದಾ, ಕಣ್ಣೀರ್ ಹಾಕಿದ್ಲ ಅಂತ ಕೇಳ್ತಾರ. ಹೌದು, ಹತ್ ಬಿಟ್ಲಿಕ್ಕಿ. ನೀನೇನು ಮೊಸಳೆ ಕಣ್ಣೀರ್ ಅಂತ ಏನೋ ಅನ್ಸಿ ಅಂತಲ್ಲ ಆಕಿಗೆ ಅಂದಾಗ, ನಾನು ಆಕಿ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅವರು ಹೋಗಿ ಬೇರೆ ಕಡೆ ಕೂಡ್ತಾರ. ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತಂದ್ರೆ, ಕಾವ್ಯ ಮತ್ತು ಗಿಲ್ಲಿಯವರ ಮಧ್ಯದಲ್ಲಿ ಬರೀ ಸ್ನೇಹ ಇಲ್ಲ ಅಂತ ಅನಿಸ್ತದೆ. ಇದು ಬರೀ ಸ್ನೇಹ ಅಲ್ಲ ನೋಡಿ. ಸಾಮಾನ್ಯವಾಗಿ ಒಬ್ಬ ಹುಡುಗ ಆಗಿದ್ರೆ ಅಥವಾ ಒಬ್ಬ ಹುಡುಗಿ ಆಗಿದ್ರೆ ನಾವು ಅದನ್ನ ಸ್ನೇಹ ಅಂತ ಅನ್ಬೋದಾಗಿತ್ತು. ವಯಸ್ಸಿಗೆ ಬಂದಂತಹ ಒಬ್ಬ ಹುಡುಗಿ ಒಬ್ಬ ಹುಡುಗ ಇಷ್ಟೊಂದು ಒಬ್ಬರನ್ನೊಬ್ರು ಹಚ್ಕೊಂಡಿದ್ದಾರೆ ಅಂತಂದ್ರೆ ಇದು ಬರೀ ಸ್ನೇಹ ಅಲ್ಲ ಅಂತ ನನಗ ಅನಿಸ್ತದೆ. ಬಟ್ ಅದು ಏನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಕೂಡ ಎಷ್ಟೋ ಸಾರಿ ತಪ್ಪು ತೀರ್ಮಾನಗಳನ್ನು ತಗೋಬಹುದು. ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದು ಮಾತ್ರ ಸತ್ಯ ಅಲ್ಲ. ಆದ್ರೆ ಈ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇರೋದನ್ನ ನೋಡಿದ್ರೆ
ಅಥವಾ ಅವರಿಬ್ಬರ ಮುಖದ ಮೇಲಿನ ಭಾವನೆಗಳನ್ನ ನೋಡಿದರೆ, ಅಥವಾ ಅವರು ಇಲ್ಲಿವರೆಗೆ ಒಬ್ಬರಿಗೊಬ್ರು ಒಂದು ಸೈಟ್, ಅವ್ರು ಒಬ್ಬರಿಗೊಬ್ರು ಎಷ್ಟೊಂದು, ಈಗ ನೋಡ್ರಿ ಅವರು ಇಬ್ಬರಿಗೂ ಆ ಮಧ್ಯದಲ್ಲಿರ್ತಕ್ಕಂಥ ಸೀಕ್ರೆಟ್ ಅನ್ನೋದು ಹೋಗ್ಬಿಡ್ತಲ್ಲ, ಸ್ವತಃ ಆ ವಿಲನ್ ಅವರೇ ಅದನ್ನ ಅನೌನ್ಸ್ ಮಾಡ್ತಾರ. ಗಿಲ್ಲಿ ನಟ ಅವರು ಕಾವ್ಯ ಅವ್ರನ್ನ ಅಳಿಸೋದ್ರೊಳಗ ಸಕ್ಸಸ್ ಆಗಿದ್ದಕ್ಕೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸಿಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದಾಗ ಕಾವ್ಯ ಅವರಿಗೆ ಮತ್ತು ಗಿಲ್ಲಿ ನಟ ಅವರಿಗೆ ಬಹಳ ಖುಷಿ ಆಗ್ತದೆ. ಅವರ ಕಾವ್ಯ ಅವರು ಹೃದಯ ಬಿಚ್ಚಿ ಇವನ್ ಜೊತೆ ಮಾತಾಡುವಾಗ ಬಹಳ ಒಳ್ಳೆ ದೃಶ್ಯ, ಅದು ನೋಡ್ಲಿಕ್ಕೆ ಇಷ್ಟ ಆಗತ್ತೆ. ಅವರಿಬ್ರು ಒಂದಾಗ್ತಾರ, ಒಬ್ರಿಗೊಬ್ರು ಥ್ಯಾಂಕ್ಸ್ ಕೊಡ್ತಾರ. ಕಾವ್ಯಗೂ ಕೂಡ ಆ ಒಂದು ಏನೋ ಭಯ, ಆತಂಕ, ನನ್ನ ಜೊತೆ ಯಾರು ಇಲ್ಲ ಅನ್ನುವಂತ ಏಕಾಂಗಿತನ ಕಾಡ್ತಾ ಇತ್ತಲ್ಲ, ಆ ಏಕಾಂಗಿತನ ಒಮ್ಮೆಲೆ ಹೋಗ್ಬಿಡ್ತು. ಈಗ ಹೊರಗಡೆ ಮೇಯಿಸ್ಲಿಕ್ಕೆ ಆಕಳು ತಗೊಂಡು ಹೋಗಿರ್ತಾರ, ಆಕಳು ಮನೆಗೆ ಬಂದಾಗ ಕರು ಹೇಗ ತಾಯಿಯ ಕಡೆ ಓಡ್ ಹೋಗ್ತದೆ, ಅಷ್ಟೊಂದು ಒಂದು ಆಕರ್ಷಣೆ, ಒಂದು ಆಕೃತಿ ಇರ್ತದಲ್ಲ, ಆ ಒಂದು ಆಕೃತಿ ಬಾಂಧವ್ಯ ನಮ್ಮ ವಿಲನ್ ಅವರು ಸೀಕ್ರೆಟ್ ಅನ್ನು ಓಪನ್ ಮಾಡಿದಾಗ, ಬಹಿರಂಗ ಪಡಿಸಿದಾಗ ಅವರಿಬ್ಬರಲ್ಲಿ ಆ ಒಂದು ಆಪ್ಯಾಯತೆ ಮೂಡ್ತದ. ಇದು ನೋಡ್ಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ. ಅವರ ಒಂದು ಪ್ರೀತಿ, ಅವರ ಒಂದು ಈ ಆತ್ಮೀಯತೆ, ಒಂದು ಸ್ನೇಹ ಬಹಳ ಪವಿತ್ರವಾದದ್ದು. ಇದು ಬಹಳ ಪವಿತ್ರವಾದಂತಹ ಒಂದು ಪ್ರೀತಿ ಅವ್ರದ್ದು. ಅವರು ಸುಮ್ಮನೆ ಏನೋ ಪ್ರೀತಿ ಮಾಡ್ತಾ ಇಲ್ಲ. ನಾನು ಬಹಳ ಅಬ್ಸರ್ವ್ ಮಾಡಿದ್ದೀನಿ, ಕಾವ್ಯ ಅವರು ನಿಜವಾಗ್ಲೂ ಗಿಲ್ಲಿ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾರ ಅಂತ ಅನಿಸ್ತದೆ. ಆದ್ರೆ ಅವ್ರು ತೋರಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂತೂ ಒಂದಂತೂ ಸ್ಪಷ್ಟ, ನಾವು ಯಾರಲ್ಲಿ ಪ್ರೀತಿ ಇರ್ತದೆ, ಯಾರಲ್ಲಿ ಒಂದು ವಿಶ್ವಾಸ ಇರ್ತದೆ ನೋಡಿ, ಕಾವ್ಯ ಹೇಳ್ತಾಳ, ಗಿಲ್ಲಿ ಎದುರಿಗೇನೆ ಹೇಳ್ತಾಳ, ನಿನಗೇನಾದ್ರೂ ಟಾಸ್ಕ್ ಕೊಟ್ಟಾರೋ ಏನೋ ಅಂತ. ಆಮೇಲೆ ಅವರು ಈ ತಮ್ಮ ಸ್ನೇಹಿತೆಯಾದಂತಹ ಸ್ಪಂದನ ಅವ್ರ ಮುಂದೆ ಕೂಡ ಹೇಳ್ತಾರೆ, ಇಲ್ಲ ಅವನು ಆ ತರ ಮಾತಾಡುವವನು ಅಲ್ವೇ ಅಲ್ಲ, ನನಗೆ ಗೊತ್ತ ಅವನ ಬಗ್ಗೆ, ಅವನು ತನಗೆ ಎಷ್ಟೇ ನೋವಾದ್ರೂ ಅವ ಇನ್ನೊಬ್ಬರಿಗೆ ನೋವು ಕೊಡುವಂತ ವ್ಯಕ್ತಿ ಅಲ್ಲ. ಧನುಷ್ ಅವ್ರ ಮುಂದೆ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರ. ಯಾರ ಮುಂದೆ ಹೇಳ್ಬೇಕು ಪಾಪ ಅವರು, ಅವರಿಗೆ ಆ ಮನೆ ಒಳಗ ಅತ್ಯಂತ ಹತ್ತಿರದ ವ್ಯಕ್ತಿ ಅಂದ್ರ ಗಿಲ್ಲಿ. ಈ ಗಿಲ್ಲಿನೇ ಈಗ ಅವಳಿಗೆ ಅಷ್ಟೊಂದು ಸಮಸ್ಯೆ ಆದಾಗ ಅವಳ ಮೈಂಡ್ ಓಡುದಿಲ್ಲ ಪಾಪ. ನಿಜವಾಗ್ಲೂ ಕಾವ್ಯ ತುಂಬಾ ಜಾಣೆ. ಅವಳ ಮನಸ್ಸಿಗೆ ಅನಿಸ್ತದ, ಇದು ಅಲ್ಲ, ಗಿಲ್ಲಿ ಮಾತುಗಳಲ್ಲ ಇವು, ಏನೋ ಟಾಸ್ಕ್ ಕೊಟ್ಟಿರ್ಬೋದು ಇವನಿಗೆ ಅಂತ. ಆದಾಗ್ಯೂ ಕೂಡ ಗಿಲ್ಲಿ ಒಂದ್ಸಾರಿ ಸ್ಪಂದನ ಅವ್ರ ಮುಂದೆ ಹೇಳ್ಕೊತಾನ, ಏನಂದ್ರ ಏನು ನಾನೇನಂತದ್ ಮಾಡಿದ್ದೆ, ನನ್ನ ಯಾಕೆ ನಾಮಿನೇಟ್ ಮಾಡಿದ್ಲು, ನಾನು ಹೊರಗೆ ಹೋಗ್ಬೇಕ ಅಂತ ಇಚ್ಛೆ ಆಯ್ತೋ ಹೇಗೋ ಅಂತ ಹೀಗೆಲ್ಲ ಸ್ವಲ್ಪ ಬೇಸರದಲ್ಲಿ ಸ್ಪಂದನ ಮುಂದೆ ಹೇಳ್ತಾರ. ಸ್ಪಂದನ ಬಂದು ಕಾವ್ಯ ಅವ್ರ ಮುಂದೆ, ನೀನು ನಾಮಿನೇಟ್ ಮಾಡಿದ್ದು ಅವನಿಗೆ ಬೇಜಾರಾಗ್ಯದ, ಯಾಕೆ ನಾಮಿನೇಟ್ ಮಾಡಿದ್ಲು ಹಾಗೆ ಹೀಗೆ ಅಂತ ಕೇಳಿದ ಅಂದಾಗ ಕಾವ್ಯ ಅವರಿಗೆ ನಿಜವಾಗ್ಲೂ ನನ್ನನ್ನ ಹೇಟ್ ಮಾಡ್ತಾ ಇದ್ದಾನ, ನಿಜವಾಗ್ಲೂ ನಾನು ಈ ನಾಮಿನೇಟ್ ಮಾಡಿದ್ದನ್ನು ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಾನ, ಇಷ್ಟು ಸೀರಿಯಸ್ ತಗೋತಾನ ಅಂತ ನನಗೆ ಅನ್ಸಿರ್ಲಿಲ್ಲ ಅಂತ ಅವರಿಗೆ ದುಃಖ ಆಗಿ ಹತ್ತು ಬಿಡ್ತಾರ. ಆಮೇಲೆ ಇಲ್ಲಿ ಏನಪ್ಪಾ ನಮಗ ಒಂದು ವಿಚಾರ ಅಂತಂದ್ರೆ, ಯಾವಾಗ್ಲೂ ಈ ಪವಿತ್ರವಾದ ಬಾಂಧವ್ಯ ಬಹಳ ಬಹಳ ರುಚಿಕಟ್ಟಾಗಿರ್ತದ. ಆ ಒಂದು ರುಚಿಕಟ್ಟಾದ ಬಾಂಧವ್ಯ ಇವರಲ್ಲಿ ಐತಿ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಕ್ಷಣ ಕ್ಷಣಕ್ಕೂ ನಮ್ಮ ಕಾವ್ಯ ಅವರಿಗೆ ಗಿಲ್ಲಿಯವರ ಮೇಲೆ ಅನುಮಾನಗಳು ಬರ್ತಾ ಇರ್ತಾವು. ಗಿಲ್ಲಿ ಕಾವ್ಯ ಮಧ್ಯದಲ್ಲಿ ರಕ್ಷಿತ ಬರ್ತಾ ಇದ್ದಾಳ ಅಂತ ಅನ್ಸುತ್ತೆ. ಅದರ ಮುಂದಿನ ವಿಡಿಯೋದಲ್ಲಿ ನಾನು ವಿವರಣೆಯನ್ನು ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ನಮಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಕಾಮೆಂಟ್ ಬಾಕ್ಸ್ ನೊಳಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.